ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತೊಂದು ಹೊಸ ವಿಡಿಯೋ ಆಗಿರುತ್ತೆ. ಸೊ ವೀಕೆಂಡ್ ಆಗಿರೋದ್ರಿಂದ ಇವತ್ತೊಂದು ಸ್ಕಿನ್ ಕೇರ್ ಮಾಡೋಣ ಅಂತ. ಹಾಗೆ ಸೊ ಫಾರ್ ಹೆಲ್ದಿ ಗ್ಲೋಯಿಂಗ್ ಫ್ರೆಶ್ ಆ್ಯಂಡ್ ನ್ಯಾಚುರಲ್ ಸ್ಕಿನ್ಗೆ ಬೇಕಾದಂಥ ಒಂದು ಹೆಲ್ದಿ ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ. ಸೊ ಅದೇನಂದರೆ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್. ಸೊ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ ಮಾಡೋಕ್ಕೆ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಕ್ವಿಕ್ ಆಗಿ ತೋರಿಸ್ತೀನಿ. ಏನಿಲ್ಲ, ತುಂಬ ಸಿಂಪಲ್ ಆಗಿ ಬರೇ 4 ಐಟಮ್ ಯೂಸ್ ಮಾಡಿಕೊಂಡು ಮಾಡೋದು. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ನಿಮಗೆ ಕ್ವಿಕ್ ಆಗಿ ರಿಸಲ್ಟ್ ಕೊಡುತ್ತೆ. ಮುಲ್ತಾನ್ ಮಿಟ್ಟಿ ಬೆನಿಫಿಟ್ ಗೊತ್ತಲ್ಲ ನಿಮಗೆ, ನಮ್ಮ ಫೇಸಲ್ಲಿರೋ ಆಯಿಲನ್ನು ರಿಮೂವ್ ಮಾಡುತ್ತೆ. ಸೊ ಹಾಗೆ ಹೆಲ್ದಿ ನ್ಯಾಚುರಲ್ ಗ್ಲೋಯಿ ಸ್ಕಿನ್ ಕೊಡುತ್ತೆ. ಸೊ ಹಾಗಾಗಿ ಇವತ್ತು ಈ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು, ಏನೆಲ್ಲ ಯೂಸ್ ಮಾಡೋದು, ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಈ ಥರ ಒಂದು ಕ್ಲೀನ್ ಆಗಿರೋ ಖಾಲಿ ಬೌಲನ್ನು ತಗೊಳ್ಳಿ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿ ಹಾಕೋಣ ನಿಮಗೆ. ಸೊ ಗೈಸ್, ಅಕಾರ್ಡಿಂಗ್ ಟು ಯೋರ್ ರಿಕ್ವೈರ್ಮೆಂಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮುಲ್ತಾನಿ ಮಿಟ್ಟಿ. ಅದಾದ ನಂತರ ಟರ್ಮರಿಕ್ ನೆಕ್ಸ್ಟ್ ಐಟಮ್. ಸೆಕೆಂಡ್ ಐಟಮ್ ಟರ್ಮರಿಕ್. ಇದು ನಮ್ಮ ಮನೆಯಲ್ಲೇ ಕುಟ್ಟಿ ಮಾಡಿರೋ ಟರ್ಮರಿಕ್ ಪೌಡರ್. ಸೊ ಅಮ್ಮ ಕೊಟ್ಟಿರೋದು. ಈ ಥರ ಕುಟ್ಟಿ ಮಾಡಿರೋ ಹೋಮ್ ಮೇಡ್ ಟರ್ಮರಿಕ್ ಪೌಡರ್ ಇದೆ. ತುಂಬ ಒಳ್ಳೆಯದು, ತುಂಬ ಬೆನಿಫಿಷಿಯಲ್, ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಸೊ ಇದು ಸ್ವಲ್ಪ ತಗೊಳ್ಳೋಣ. ಗೈಸ್, ಅದಾದ ನಂತರ ಇಲ್ಲಿ ಅಲೋವೆರಾ ಇದೆ. ಸೊ ಅಲೋವೆರಾದು ಜೆಲ್ ತೆಗೆಯೋಣ ಇವಾಗ. ಗೈಸ್, ಇವಾಗ ನೋಡಿ ಅಲೋವೆರಾ ಜೆಲ್ ಹಾಕಿದ್ದೀನಿ. ಇನ್ನೊಂದು ಸ್ಪೂನ್ ಹಾಕೋಣ. ಐಟಮ್ ಬಂದು ಹನಿ. ಇದು ನಮ್ಮ ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಹನಿ. ಇದು ತುಂಬ ಒಳ್ಳೆಯದು ಸ್ಕಿನ್ಗೆ. ನಿಮ್ಗೆ ಗೊತ್ತಲ್ಲ ಹನಿಯಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತ. ನ್ಯಾಚುರಲ್ ಗ್ಲೋ ಕೊಡುತ್ತೆ, ಮತ್ತು ನಮ್ಮ ಸ್ಕಿನ್ನಲ್ಲಿರುವ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸರ್ಕಲ್ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಅದಾದ ನಂತರ ನಾವು ಯಾವುದೇ ಒಂದು ರೋಸ್ ವಾಟರ್ ತಗೋಬೋದು. ಸೊ ನಾನು ಈ ರೋಸ್ ವಾಟರ್ ಸ್ವಲ್ಪ ತಗೋತೀನಿ. ಒಂದು ಥಿಕ್ ಫಾರ್ಮೇಷನ್ಗೆ ಬರಬೇಕು ಇದು ಮಿಕ್ಸ್ ಮಾಡಿದಾಗ. ಸೊ ತುಂಬ ಸಹ ಬೇಡ, ಮೀಡಿಯಮ್ ಸಾಕು. ಚೂರು ಹಾಕೋಣ, ಯಾಕಂದರೆ ಮುಲ್ತಾನಿ ಮಿಟ್ಟಿ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ಲ, ಅದಕ್ಕೋಸ್ಕರ. ರೋಸ್ ವಾಟರ್ ನಿಮ್ಮ ಸ್ಕಿನ್ ಅನ್ನು ತುಂಬ ಫ್ರೆಶ್ ಆಗಿಡುತ್ತೆ ಮತ್ತು ಹೈಡ್ರೇಟ್ ಆಗಿರುತ್ತೆ. ಸೊ ತುಂಬ ಒಳ್ಳೆಯದು ರೋಸ್ ವಾಟರ್. ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರೆ ಏನಾಗಲ್ಲ. ಗಟ್ಟಿ ಆಗಿರೋ ತೆಗಿಬೇಕಾಯ್ತಾ. ಅದು ಕೆಲವು ಗೆಡ್ಡೆ ಥರ ಇರುತ್ತೆ, ಅದು ಫುಲ್ ಮಿಕ್ಸ್ ಆಗಬೇಕು, ನುಣ್ಣಗೆ ಆಗಬೇಕು. ನುಣ್ಣಗೆ ಆಗುವವರೆಗೆ ಮಿಕ್ಸ್ ಮಾಡ್ತಾ ಇರಿ. ಬಿಕಾಸ್ ಟರ್ಮರಿಕ್ ಮತ್ತು ಮುಲ್ತಾನಿ ಮಿಟ್ಟಿ ಇದೆ ಅಲ್ಲ, ಅದು ಬೇಗ ಗಟ್ಟಿಯಾಗುತ್ತೆ ಗೆಡ್ಡೆ ಥರ. ಸೊ ಗೆಡ್ಡೆ ಥರ ಇರಬಾರ್ದು, ನುಣ್ಣಗೆ ಪೇಸ್ಟ್ ಆಗುವವರೆಗೆ ನೀವು ಮಿಕ್ಸ್ ಮಾಡ್ತಾ ಇರಿ. ಓಕೆ, ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಫಾರ್ಮೇಷನ್ಗೆ ಬರಬೇಕು, ಕನ್ಸಿಸ್ಟೆನ್ಸಿಗೆ ಬರಬೇಕು. ಓಕೆ, ಸೊ ಇನ್ನು ಅಪ್ಲೈ ಮಾಡೋಣ. ಫಸ್ಟ್ ಫೇಸ್ ವಾಶ್ ಮಾಡೋಣ, ಆದ ನಂತರ ಅಪ್ಲೈ ಮಾಡೋಣ. ಗೈಸ್ ನೋಡಿ, ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಒಳ್ಳೆ ಫ್ರೇಗ್ರೆನ್ಸ್ ಕೊಡ್ತಾ ಇದೆ. ಬಿಕಾಸ್ ಆ ಒಂದು ಹೋಮ್ ಮೇಡ್ ಗುದ್ದಿ ಮಾಡಿರೋ ಟರ್ಮರಿಕ್, ಅಲೋವೆರಾ ಮತ್ತೆ ಮುಲ್ತಾನಿ ಮಿಟ್ಟಿದ್ದು ಕಾಂಬಿನೇಷನ್ ಇದೆ ಅಲ್ಲ, ಒಳ್ಳೆ ಫ್ರೇಗ್ರೆನ್ಸ್. ಇವಾಗ ನಾವು ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಗೈಸ್ ನೋಡಿ, ಫೇಸ್ ವಾಶ್ ಆಯಿತು. ಇವಾಗ ಈ ಫೇಸ್ ಪ್ಯಾಕ್ ಅನ್ನು ಅಪ್ಲೈ ಮಾಡೋಣ. ಯೂಶಲಿ ನಾನು ಬ್ರಷಲ್ಲಿ ಅಪ್ಲೈ ಮಾಡ್ತೀನಿ. ಇವತ್ತು ನನಗೆ ಬ್ರಷ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಹ್ಯಾಂಡಲ್ಲೇ ಅಪ್ಲೈ ಮಾಡ್ತೀನಿ, ಅಂದರೆ ಫಿಂಗರಲ್ಲಿ, ಕೈಯಲ್ಲಿ ಮಾಡೋಣ. ನಾನು ಹ್ಯಾಂಡ್ ವಾಶ್ ಮಾಡಿ ಬಂದೆ. ಸೊ ಇದೊಂದು 15 to 20 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡೋಣ. ಸೊ ಆದ ನಂತರ ಫೇಸ್ ವಾಶ್ ಮಾಡೋಣ. ಓಕೆ, ಆದ ನಂತರ ಇದರ ರಿಸಲ್ಟ್ ನೋಡೋಣ, ಎಷ್ಟು ಇಫೆಕ್ಟಿವ್ ಆಗಿದೆ, ಎಷ್ಟು ನ್ಯಾಚುರಲ್ ಆಗಿ ಗ್ಲೋಯಿ ಆಗಿ ಬರುತ್ತೆ ಅಂತ. ಓಕೆ ಗೈಸ್, ಈಗ ಆಲ್ಮೋಸ್ಟ್ 20 ಮಿನಿಟ್ಸ್ ಡ್ರೈ ಆಗಿದೆ. ಸೊ ಬನ್ನಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಸ್ಕಿನ್ ಯಾವ ಥರ ಗ್ಲೋಯಿ ಆಗಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ.
ಗೈಸ್ ನೋಡಿ ಫೇಸ್ ವಾಶ್ ಆಯಿತು. ಸೊ ಈಗ ನೋಡಿ ಫೇಸ್ ಎಷ್ಟು ಗ್ಲೋ ಆಗ್ತಾ ಇದೆ ನೋಡಿ. ಆವಾಗ ನೋಡಿರೋದಕ್ಕೆ ಇವಾಗ ನೋಡಿರೋದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಗೈಸ್. ನೋಡಿ ಇವಾಗಿದ್ದು ಡಿಫ್ರೆನ್ಸ್ ಮತ್ತೆ ಆವಾಗ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈಗ ಸ್ಕಿನ್ ತುಂಬ ನ್ಯಾಚುರಲಿ ಗ್ಲೋ ಕಾಣಿಸ್ತಾ ಇದೆ, ಹೈಡ್ರೇಟ್ ಆಗಿದೆ, ಮತ್ತೆ ಟ್ಯಾನ್ ಸ್ವಲ್ಪ ರಿಮೂವಲ್ ಆಗಿದೆ ಅಲ್ವಾ. ಸೊ ಈ ಒಂದು ಕೇವಲ 4-5 ಪ್ರಾಡಕ್ಟ್, ಅಲೋವೆರಾ, ಟರ್ಮರಿಕ್ ಮತ್ತೆ ಹನಿ, ರೋಸ್ ವಾಟರ್, ಮುಲ್ತಾನಿ ಮಿಟ್ಟಿ. ಗೈಸ್ ಇಲ್ಲಿವರೆಗೆ ನೀವು ಈ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಮತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ರಿ. ಸೊ ಇವಾಗ ಈ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ ಬೆನಿಫಿಟ್ ಏನಂತ ತಿಳ್ಕೊಳ್ಳೋಣ. ಸೊ ಟ್ಯಾನ್ ರಿಮೂವ್ ಆಗುತ್ತೆ, ಸ್ಕಿನ್ ನ್ಯಾಚುರಲಿ ಗ್ಲೋ ಆಗುತ್ತೆ, ಮತ್ತೆ ಅದಲ್ಲದೆ ನಮ್ಮ ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ಆಕ್ನೆ, ಮತ್ತೆ ಹೈಪರ್ ಪಿಗ್ಮೆಂಟೇಷನ್ ಇದ್ರೂ ರಿಮೂವ್ ಆಗುತ್ತೆ. ಸೊ ರಿಮೂವ್ ಆಗಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಬಿಕಾಸ್ ಹನಿ ಮತ್ತು ಟರ್ಮರಿಕ್ ಬೆನಿಫಿಟ್ ಜಾಸ್ತಿ ಇರೋದ್ರಿಂದ, ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿರೋದ್ರಿಂದ ಜಾಸ್ತಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಇದರಿಂದ. ಸೊ ಹಾಗಾಗಿ ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ಹೈಪರ್ ಪಿಗ್ಮೆಂಟೇಷನ್ ಆ್ಯಂಡ್ ಆಕ್ನೆ. ಸೊ ಹಾಗಾಗಿ ಏನು ಗೊತ್ತಾ, ನ್ಯಾಚುರಲಿ ಗ್ಲೋ ಕೊಡುತ್ತೆ, ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು, ಮತ್ತೆ ಸ್ಮೂತ್ ಮತ್ತು ಸಾಫ್ಟ್ ಮಾಡುತ್ತೆ, ನರಿಶ್ ಮಾಡುತ್ತೆ. ಸೊ ನ್ಯಾಚುರಲಿ ಹೈಡ್ರೇಟ್ ಮಾಡಿ ಗ್ಲೋ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೈಸ್. ಸೋ ಫಾರ್ ನಾನು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕನ್ನು ಹೇಗೆ ಮಾಡೋದು ಮತ್ತು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಮತ್ತು ಅದರಿಂದ ಆಗುವ ಬೆನಿಫಿಟ್ಸ್ ಏನು ಅಂತೆಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಒನ್ಸ್ ಇನ್ ಎ ವೀಕ್ ಯೂಸ್ ಮಾಡಿ. ಸೊ ತುಂಬ ನಿಮಗೆ ಸ್ಕಿನ್ನಿಗೆ ಎಫೆಕ್ಟಿವ್ ಆಗಿರುತ್ತೆ. ಅಲ್ಲದೆ ನಿಮ್ಮ 1 ವೀಕಲ್ಲಿ ಸ್ಕಿನ್ ಯಾವ ಥರ ಚೇಂಜಸ್ ಇರುತ್ತೆ, ಬೇಕಾದ್ರೆ ವೀಕ್ಲಿ 2 ಟೈಮ್ಸ್ ಸಹ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೆಲವರು 2 ಟೈಮ್ಸ್ 3 ಟೈಮ್ಸ್ ನಿಮಗೆ ಕನ್ವೀನಿಯಂಟ್ ಪ್ರಕಾರ ಯೂಸ್ ಮಾಡ್ಬೋದು, ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಸೊ ಕೆಲವರಿಗೆ ಟೈಮ್ ಸಿಗದವರಿಗೆ ಸೊ ನೀವು ವೀಕ್ಲಿ ಒಂದ್ಸಲ ಯೂಸ್ ಮಾಡಿ. ಟೈಮ್ ಫ್ರೀ ಇದ್ದರೆ ಕೆಲವರು ಯಾವ ಟೈಮ್ನು ಅಪ್ಲೈ ಮಾಡ್ಬೋದು. ಸ್ಪೆಷಲಿ ಬೆಳಿಗ್ಗೆ ಮಾಡಿದರೆ ತುಂಬ ಒಳ್ಳೆಯದು. ನೀವೇನಾದರೂ ಇನ್ ಕೇಸ್ ನಿಮಗೆ ಇನ್ನೂ ಟೈಮ್ ಇದ್ದರೆ ಸ್ವಲ್ಪ ಫೇಸ್ಗೆ ಐಸ್ ಇದ್ದು ಮಸಾಜ್ ಕೊಡಿ, ಇಲ್ಲಾಂದರೆ ಸ್ಟೀಮ್ ತಗೊಂಡು ಸಹ ಮಾಡ್ಬೋದು. ಆವಾಗ ಓಪನ್ ಪೋರ್ಸಸ್ ಎಲ್ಲ ಹೊರಗಡೆ ಬರುತ್ತೆ, ಏನು ತೊಂದರೆ ಇಲ್ಲ. ನಾನಿವತ್ತು ಆ ಥರ ಮಾಡೋಕ್ಕೆ ಹೋಗಿಲ್ಲ, ಸಿಂಪಲ್ ಆಗಿ ಮಾಡಿದ್ದೀನಿ. ಬಿಕಾಸ್ ನನಗೆ ಈ ಥರ ನ್ಯಾಚುರಲ್ ಆಗಿ ಮಾಡೋಕ್ಕೆ ಇಷ್ಟ. ಸೊ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ನನಗೆ ಹೇಗೆ ರಿಸಲ್ಟ್ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ. ಡೆಫಿನೆಟ್ಲಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು 100% ಹೇಳ್ತೀನಿ. ಯಾಕಂದರೆ ನೋಡಿ ನನ್ನ ಸ್ಕಿನ್ ಇಷ್ಟು ಗ್ಲೋ ಕಾಣಿಸ್ತಾ ಇದೆ, ಸಾಫ್ಟ್ ಮತ್ತು ನ್ಯಾಚುರಲ್ ಗ್ಲೋ ಬಂದಿದೆ, ಸಾಫ್ಟ್ ಆಗಿದೆ, ಸ್ಮೂತ್ ಆಗಿ ಕಾಣಿಸ್ತಾ ಇದೆ. ಸೊ ಗೈಸ್ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ರಿಸಲ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ, ಆಗಲೇಬೇಕು, ಆಗಲಿ ಅಂತಲೇ ನಾನೊಂದು ಈ ಒಂದು ಹೋಮ್ ರೆಮಿಡಿ, ಈಸಿಲಿ ಮನೆಯಲ್ಲಿ ಆಕ್ಸೆಸಿಬಲ್ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಲ್ಲೇ ನಾನು ಹೇಗೆ ಹೋಮ್ ರೆಮಿಡಿ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಮಾಡೋದಂತ ಹೇಳಿಕೊಟ್ಟಿದ್ದೀನಿ. ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ, ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.